ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಕಂಟಿನ್ಯೂಸ್ ಪಾಸಿಟಿವ್ ಟ್ರೆಂಡ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದಿದೆ. ನಿಫ್ಟಿಯಲ್ಲಿ 100 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,111ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಮೇ ಬಿ ಎಕ್ಸ್ಪೈರಿ ಟ್ರೇಡ್ನ ರೀಸನ್ನಿಂದ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿರಬಹುದು. ಹಾಗೆ ನಿಫ್ಟಿ 25,250ರ ಅರೌಂಡಲ್ಲಿ ಓಪನ್ ಆಯಿತು. ಆ ಒಂದು ಲೆವೆಲ್ನಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 25,100ರ ಅರೌಂಡಲ್ಲಿ ನಿಫ್ಟಿ ಕ್ಲೋಸ್ ಆಗ್ತದೆ. ಡೇ ಲೋನ ಅರೌಂಡಲ್ಲಿ ನಿಫ್ಟಿಯ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ 25,000 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ರೀಸೆಂಟ್ ಆಗಿ ಆ ಒಂದು ಲೆವೆಲ್ನ ಬಡಿಯಲ್ಲಿ ನಿಫ್ಟಿ ಸಪೋರ್ಟ್ ಅನ್ನು ತಗೊಂಡು ರಿಕವರ್ ಆಗಿತ್ತು. ಹಾಗೆ ನಿಫ್ಟಿ ಕಂಪನಿಗಳ ಅರ್ನಿಂಗ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಯಾವುದೇ ಒಂದು ಕಂಪನಿ ಅಷ್ಟು ಸ್ಟ್ರಾಂಗ್ ಅರ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡ್ತಿಲ್ಲ. ಆ ಒಂದು ರೀಸನ್ ಇಂದ ಕೂಡ ನಿಫ್ಟಿ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 375 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. 0.5% ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 340 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟ್ ಆಗಿ ಸಿಟಿ ಬ್ರೋಕರೇಜ್ ಭಾರತದ ಈಕ್ವಿಟಿ ಮಾರ್ಕೆಟ್ ಅನ್ನ ಓವರ್ ವೇಟ್ ರೇಟ್ ಮಾಡಿದ್ರು. ಫೆಬ್ರವರಿಯಲ್ಲಿ ಈ ಒಂದು ರೇಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ 2025ರ ಕೊನೆಯಲ್ಲೇ 26,000 ಲೆವೆಲ್ಸ್ ಅನ್ನ ನಿಫ್ಟಿ ಟಚ್ ಮಾಡುತ್ತೆ ಅಂತ ಹೇಳಿದ್ರು. ಬಟ್ ಈಗ ಭಾರತದ ಈಕ್ವಿಟಿ ಮಾರ್ಕೆಟ್ ಅನ್ನ ಡೌನ್ ಗ್ರೇಡ್ ಮಾಡಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಚೈನಾ ಮತ್ತೆ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಗಳನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಚೈನೀಸ್ ಮತ್ತೆ ಸೌತ್ ಕೊರಿಯನ್ ಕಂಪನಿಗಳು ಒಳ್ಳೆ ಒಂದು ಅರ್ನಿಂಗ್ಸ್ ಅನ್ನ ತೋರಿಸಬಹುದು ಅನ್ನೋದು ಸಿಟಿಯ ಒಂದು ವ್ಯೂ ಆಗಿರುತ್ತೆ. ಹಾಗೆ US ಟ್ರೇಡ್ ಡೀಲ್ ಕೂಡ ಇನ್ನೂ ಅನ್ಸರ್ಟೈನ್ ಆಗಿದೆ. ಅದು ಕೂಡ ಎಲ್ಲೋ ಒಂದ್ ಕಡೆ ಇಂಡಿಯನ್ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗ್ಬೋದು. ಹಾಗೆ ಇಂಡಿಯನ್ ಕಂಪನೀಸ್ಗಳು ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತದೆ ಅಂತ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಬ್ರೋಕರೇಜ್ಗಳು ಈವೆಂಟ್ಸ್ಗಳು ಏನು ನಡೆಯುತ್ತೆ ಆ ಈವೆಂಟ್ಸ್ಗಳ ಬೇಸಿಸ್ ಮೇಲೆ ಯಾವುದೇ ಒಂದು ಮಾರ್ಕೆಟನ್ನು ಅಪ್ಗ್ರೇಡ್ ಡೌನ್ಗ್ರೇಡ್ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಸ್ಟಾಕ್ಗಳಿಗೂ ಕೂಡ ಟಾರ್ಗೆಟ್ಸನ್ನು ಚೇಂಜ್ ಮಾಡ್ತಿರ್ತಾರೆ. ಸೊ ಜಸ್ಟ್ ರಿಪೋರ್ಟನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಡೌನ್ಗ್ರೇಡ್ಸ್ಗಳು ಸಾಕಷ್ಟು ಬ್ರೋಕರೇಜ್ಗಳ ಕಡೆಯಿಂದ ಸಾಕಷ್ಟು ಬಾರಿ ಬಂದಿದೆ. ಬಟ್ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಮೇ ಬಿ ಚೈನೀಸ್ ಮತ್ತು ಸೌತ್ ಕೊರಿಯನ್ ಸ್ಟಾಕ್ಗಳು ಅಟ್ರಾಕ್ಟಿವ್ ಆಗಿ ಸಿಗ್ತಿರ್ಬೋದು. ಆ ಒಂದು ರೀಸನ್ನಿಂದ ಸಿಟಿ ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇರೆ ಕಡೆಯಿಂದ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳ್ಳೆ ಒಂದು ಟ್ರೇಡ್ ಡೀಲ್ಸ್ ಸೈನ್ ಆದರೆ ಖಂಡಿತವಾಗ್ಲೂ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ರಿಕವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಕಂಪನಿಗಳು ಕೂಡ ಒಳ್ಳೆ ಒಂದು ಅರ್ನಿಂಗ್ಸನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಅರ್ನಿಂಗ್ಸ್ ಸ್ಟ್ರಾಂಗ್ ಆಗಿದ್ರೆ ವ್ಯಾಲ್ಯೂಷನ್ ಕೂಡ ಚೀಪ್ ಆಗುತ್ತೆ. ಒಂದು ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದ್ರೆ ಇನ್ನೊಂದು ದಿನ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಟ್ರೇಡರ್ಸ್ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾವ ಟೈಮ್ನಲ್ಲಿ ಟ್ರೇಡ್ ಅನ್ನು ತಗೋಬೇಕು, ಎಂಟ್ರಿ ಯಾವಾಗ ಆಗಬೇಕು, ಎಕ್ಸಿಟ್ ಯಾವಾಗ ಆಗಬೇಕು, ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಎಸ್ಪೆಷಲಿ ಯಾರು ಮಾರ್ಕೆಟ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗ್ತದೆ. ಸೊ ಒಂದೊಳ್ಳೆ ಗೈಡೆನ್ಸ್ ಇದ್ರೆ ಈ ರೀತಿಯ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ಬೋದು. ಯೂನಿವೆಸ್ಟ್ ಈ ಒಂದು ಪ್ರಾಬ್ಲಮ್ಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಿರುತ್ತೆ. ಈ ಆಪ್ ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಪ್ರತಿ ಸ್ಟೆಪ್ ನಲ್ಲಿ ಎಕ್ಸ್ಪರ್ಟ್ ಗೈಡೆನ್ಸ್ ಸಿಗುತ್ತೆ. ಯೂನಿವೆಸ್ಟ್ ಒಂದು ವೆಲ್ ನೋನ್ ಸ್ಟಾಕ್ ಮಾರ್ಕೆಟ್ ಅಪ್ಲಿಕೇಶನ್ ಆಗಿದ್ದು ಯೂನಿವೆಸ್ಟ್ ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಎಕ್ಸ್ಪರ್ಟ್ ರೆಕಮೆಂಡೇಶನ್ ಸಿಗುತ್ತೆ. ಈಕ್ವಿಟಿ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಹಾಗೆ ಕಮಾಡಿಟಿ 3 ಸೆಗ್ಮೆಂಟ್ಗಳಲ್ಲಿ ಇವರು ರೆಕಮೆಂಡೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರು ಕೂಡ ಸಾಕಷ್ಟು ಟೂಲ್ಸ್ಗಳು ಇವರ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ. ಮೇಜರ್ ಆಗಿ ವೆಲ್ತ್ ಬ್ಯಾಸ್ಕೆಟ್. ಸೊ ಇದೊಂದು ರೆಡಿಮೇಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಈ ಬ್ಯಾಸ್ಕೆಟ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಮಲ್ಟಿಬ್ಯಾಗರ್ ಸ್ಟಾಕ್ ಸೆಕ್ಷನ್ ನಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ ಗಳನ್ನ ಕೂಡ ಇವರು ರೆಕಮೆಂಡ್ ಮಾಡ್ತಾರೆ. ಆ ಸ್ಟಾಕ್ ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಇದರ ಜೊತೆಯಲ್ಲಿ ರಿಯಲ್ ಟೈಮ್ ಅಲರ್ಟ್ಸ್ಗಳು, ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ನಿಮಗೆ ಟೆಲಿಗ್ರಾಮ್ ಹಾಗೆ ಇವರ ಅಪ್ಲಿಕೇಶನ್ ನಲ್ಲಿ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. 40 ಲಕ್ಷಕ್ಕೂ ಹೆಚ್ಚಿನ ಜನ ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಆಲ್ರೆಡಿ ಬಳಸ್ತಾ ಇದ್ದಾರೆ. ಎಕನಾಮಿಕ್ ಟೈಮ್ಸ್ ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂತ ಅವಾರ್ಡ್ ಅನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಪಡ್ಕೊಂಡಿದೆ. ಸೊ ₹183 ಪ್ರತಿ ತಿಂಗಳ ಪ್ಲಾನ್ಸ್ ಸ್ಟಾರ್ಟ್ ಆಗುತ್ತೆ. ₹6 ಪ್ರತಿದಿನ ಸ್ಪೆಂಡ್ ಮಾಡಿ ನೀವು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುವಂತಹ ಲಿಂಕ್ ನಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ₹1ಗೆ ಮೊದಲ 3 ಟ್ರೇಡ್ಸ್ ಗಳನ್ನ ಫ್ರೀ ಆಗಿ ತಗೋಬಹುದು. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನ ಪ್ಲಾನ್ ಗಳ ಮೇಲೆ 80% ಆಫರ್ ನ ಕೂಡ ನೀವು ಪಡ್ಕೋಬಹುದಾಗುತ್ತೆ. ಆಲ್ರೆಡಿ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ SMK ಅನ್ನುವಂತ ಕೋಡ್ ಅನ್ನ ಬಳಸಿಕೊಂಡು ಇನ್ನಷ್ಟು ಡಿಸ್ಕೌಂಟ್ ಅನ್ನ ಅಪ್ಲಿಕೇಶನ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಪಡ್ಕೋಬಹುದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಗೇನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. ಇವತ್ತು ಮೆಟಲ್ ಸೆಕ್ಟರ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟಾಟಾ ಸ್ಟೀಲ್, ಹಿಂಡಾಲ್ಕೋ 1%ಗೂ ಹೆಚ್ಚಾಗಿ ಗೇನ್ ಆಯಿತು. ಟ್ರೆಂಟ್ ಮತ್ತೆ ಟೈಟನ್ ನಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ಸೈಡ್ಸ್ ಇತ್ತು. ಇವತ್ತು ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗಿದೆ.
ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ವೀಕ್ನೆಸ್ ಕಾಣಿಸ್ತಿದೆ. ನಿನ್ನೆ ಟೆಕ್ ಮಹೀಂದ್ರ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಟೆಕ್ ಮಹೀಂದ್ರ ಇಯರ್ ಆನ್ ಇಯರ್ ಒಳ್ಳೆ ಒಂದು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು, ಬಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಡೀಲ್ ವಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇತ್ತು, ಬಟ್ ಬ್ರೋಕರೇಜ್ಗಳ ಕಡೆಯಿಂದ ಡಿವೈಡೆಡ್ ಒಪಿನಿಯನ್ ನೋಡೋದಕ್ಕೆ ಸಿಕ್ಕಿದೆ. ಕೆಲವು ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನ ಕೊಟ್ಟರೆ, ಕೆಲವು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದು 2020 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಆರ್ಡರ್ ವಿನ್ಸ್ ಟೆಕ್ ಮಹೀಂದ್ರಾಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಇವರ ವ್ಯೂ ಆಗಿರುತ್ತೆ. HSBC ನೋಮುರಾ ಕೂಡ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ. HSBC ಕಡೆಯಿಂದ 1900 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ಕಿದ್ರೆ, ನೋಮುರಾ 1800 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಜೆಫ್ರೀಸ್ ಮತ್ತೆ ಮಾರ್ಗನ್ ಸ್ಟ್ಯಾನ್ಲಿ ಡೌನ್ ಗ್ರೇಡ್ ಮಾಡಿ ಜೆಫ್ರೀಸ್ 1400 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ 1555 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಕ್ವಾರ್ಟರ್ ಪ್ರಾಫಿಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿಲ್ಲ ಅನ್ನೋದು ಈ ಎರಡು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಇವತ್ತು ಟೆಕ್ ಮಹೀಂದ್ರ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಕೂಡ 1.5% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್, SBI ಲೈಫ್, HCL ಟೆಕ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಕ್ಸಿಸ್ ಬ್ಯಾಂಕ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 4% ಫಾಲ್ ಆಗಿದೆ. ಕ್ವಾರ್ಟರ್ ಕೂಡ ಪ್ರಾಫಿಟ್ ನಲ್ಲಿ ಸಾಕಷ್ಟು ಫಾಲ್ ನೋಡೋದಕ್ಕೆ ಸಿಕ್ತು. ನೆಟ್ ಇಂಟ್ರೆಸ್ಟ್ ಮಾರ್ಜಿನಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಇವರ ಅಸೆಟ್ ಕ್ವಾಲಿಟಿ ಕೂಡ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 0.7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮಾರ್ಕೆಟ್ ಅವರ್ಸ್ ನ ನಂತರ ಅಂದ್ರೆ 3:45ಕ್ಕೆ ಇವರ ಒಂದು ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೊ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಏನಿದೆ ಕ್ವಾರ್ಟರ್ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ಸ್ವಲ್ಪ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಪ್ರಾಫಿಟ್ಸ್ ಯಾಕೆ ಫಾಲ್ ಆಗ್ತಿದೆ ಅಂದ್ರೆ, ನೀವು ಪ್ರೊವಿಷನ್ ಸೆಕ್ಷನ್ ಅನ್ನ ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ಆಲ್ಮೋಸ್ಟ್ 4000 ಕೋಟಿಯಷ್ಟು ಪ್ರೊವಿಷನ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಪ್ರೊವಿಷನ್ಸ್ ಅಬ್ಸರ್ವ್ ಮಾಡಿದಾಗ 1400 ಕೋಟಿ ಅರೌಂಡ್ ಅಲ್ಲಿ ಪ್ರೊವಿಷನ್ಸ್ ಇತ್ತು. 2024 ಜೂನ್ ನಲ್ಲಿ 2000 ಕೋಟಿಯ ಪ್ರೊವಿಷನ್ಸ್ ಇತ್ತು. ಸೊ ಇಯರ್ ಆನ್ ಇಯರ್ ಪ್ರೊವಿಷನ್ಸ್ 2000 ಕೋಟಿಯಷ್ಟು ಇನ್ಕ್ರೀಸ್ ಆಗಿದೆ. ಸೊ ಅದೇ ಒಂದು ರೀಸನ್ ಇಂದ ಪ್ರಾಫಿಟ್ ನ ಮೇಲೆ ಹೊಡೆತ ಬೀಳ್ತಿದೆ. ಪ್ರೊವಿಷನ್ಸ್ ಅನ್ನ ಬ್ಯಾಂಕ್ಗಳು ಯಾಕೆ ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ, ನೆಟ್ NPA ಅಂದ್ರೆ ಅವರ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ಒಂದು ರೀಸನ್ ಇಂದ ಇದೇ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಪ್ರೊವಿಷನ್ ಆಗಿ ಇಡ್ತಾರೆ. ಹಾಗೆ ನೆಟ್ NPA ನ ಅಬ್ಸರ್ವ್ ಮಾಡಿದಾಗ 0.45ರ ನೆಟ್ NPA ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 0.33% ನ ನೆಟ್ NPA ಇತ್ತು. ಅಂದ್ರೆ ಬ್ಯಾಡ್ ಲೋನ್ಸ್ ಈ ಕ್ವಾರ್ಟರ್ ನಲ್ಲಿ ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಇನ್ನು ಈ ಒಂದು ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ಸೂಚನೆ ಕೂಡ ಸಿಗ್ತಿದೆ. ಸೊ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ ಆಕ್ಸಿಸ್ ಬ್ಯಾಂಕ್ ನ ಕಡೆಯಿಂದ ಬಂದಿಲ್ಲ. ಸೊ ಈ ಒಂದು ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿದೆ. ನೋಡ್ಬೇಕಾಗುತ್ತೆ ಈ ರಿಸಲ್ಟ್ಗೆ ನಾಳೆ ಆಕ್ಸಿಸ್ ಬ್ಯಾಂಕ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ, ಹಾಗೆ ಬ್ರೋಕರೇಜ್ಗಳ ಟಾರ್ಗೆಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ವಿಪ್ರೋ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಕ್ವಾರ್ಟರ್ ಪ್ರಾಫಿಟ್ಸ್ 7% ಫಾಲ್ ಆಗಿದೆ. ಕ್ವಾರ್ಟರ್ ರೆವೆನ್ಯೂ ಕೂಡ ಫಾಲ್ ಆಯಿತು. ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ₹5 ಡಿವಿಡೆಂಡ್ ಅನೌನ್ಸ್ ಆಗಿದ್ದು ಜುಲೈ 28 ಈ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಆಗಸ್ಟ್ 15ರ ಒಳಗಾಗಿ ಈ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಕಂಪನಿ ಹೇಳಿದ್ದಾರೆ. ಸೊ ವಿಪ್ರೋ ಫಿಗರ್ಸ್ ನಮಗೆ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವರ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತದೆ. ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿ ಇದೆ. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತದೆ. 3336 ಕೋಟಿ ಪ್ರಾಫಿಟ್ಸ್ ಅನ್ನ ವಿಪ್ರೋ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 3588 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಕ್ವಾರ್ಟರ್ ಪ್ರಾಫಿಟ್ಸ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಪ್ರಕಾರ ವಿಪ್ರೋ ರಿಸಲ್ಟ್ಸ್ ಬರ್ತಿದೆ. ಬೇರೆ IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇದ್ದ ರೀಸನ್ ಇಂದ ವಿಪ್ರೋ ಕೂಡ ಇವತ್ತು ಕರೆಕ್ಟ್ ಆಗಿದೆ. ಈ ಒಂದು ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿದೆ. ನೋಡ್ಬೇಕಾಗುತ್ತೆ ನಾಳೆ ಈ ರಿಸಲ್ಟ್ಗೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ರಿಸಲ್ಟ್ ಬಂದಿದೆ. ಸ್ಟಾಕ್ ನಲ್ಲಿ ಅಷ್ಟಾಗಿ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸೊ ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಪ್ರೈಸ್ ನಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಅದಾನಿ ಗ್ರೂಪ್ ಅದಾನಿ ವಿಲ್ಮಾರ್ ನಲ್ಲಿ ಅಂದ್ರೆ ಈಗ AWL ಆಗ್ರಿ ಏನಿದೆ ಆ ಕಂಪನಿಯಲ್ಲಿ ತಮ್ಮ ಸ್ಟೇಕ್ ಅನ್ನ ಸ್ಲೋ ಆಗಿ ಸೆಲ್ ಮಾಡ್ತಾ ಬರ್ತಿದ್ದಾರೆ. ಇನ್ನು 7150 ಕೋಟಿ ಅಮೌಂಟ್ ನ ಶೇರ್ಸ್ ಗಳನ್ನ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಅಮೌಂಟ್ ಏನಿದೆ ಅದಾನಿ ಎಂಟರ್ಪ್ರೈಸಸ್ಗೆ ಸಿಗುತ್ತೆ. ಅವರು ಇದನ್ನ ಬೇರೆ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಏಂಜಲ್ ಒನ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಬೆಳಿಗ್ಗೆ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಏಂಜಲ್ ಒನ್ ತಮ್ಮ ರಿಸಲ್ಟ್ಸ್ ಅನ್ನ ನಿನ್ನೆ ಡಿಕ್ಲೇರ್ ಮಾಡಿದ್ರು. ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ.
ಕಂಪನಿಯ ರೆವೆನ್ಯೂಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿತ್ತು, ಬಟ್ ಇಯರ್ ಆನ್ ಇಯರ್ ರೆವೆನ್ಯೂ ಫಾಲ್ ಆಗಿದೆ. ಬಟ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 114 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 175 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಲಾಸ್ಟ್ ಇಯರ್ 293 ಕೋಟಿಯ ಪ್ರಾಫಿಟ್ಸ್ ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ತುಂಬಾ ಫಾಲ್ ಆಗಿದೆ. ಸೊ ಸೆಬಿ ಎಫ್.ಎನ್.ಒ ಸೆಗ್ಮೆಂಟ್ನಲ್ಲಿ ತಂದಂಥ ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ನ ರೀಸನ್ನಿಂದ ಕೂಡ ಇವರ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬಂದಿದೆ. ಮಾರ್ಕೆಟ್ ಕೂಡ ವೀಕ್ ಇದ್ದಿದ್ದರಿಂದ ಅಷ್ಟಾಗಿ ಟ್ರೇಡ್ಗಳು ಪ್ಲೇಸ್ ಆಗಿಲ್ಲ, ಅದರಿಂದ ರೆವೆನ್ಯೂ ಮೇಲೆ ಕೂಡ ಇಂಪ್ಯಾಕ್ಟ್ ಬರ್ತಿದೆ. ಬಟ್ ಸ್ಟಿಲ್ ಏಂಜಲ್ ಒನ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿಲ್ಲ, ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. IPL ಟೂರ್ನಮೆಂಟ್ಗೆ ಇವರು ಸ್ಪಾನ್ಸರ್ ಕೂಡ ಆಗಿದ್ರು, ಅಲ್ಲಿ ಕೂಡ ಸ್ವಲ್ಪ ಎಕ್ಸ್ಪೆನ್ಸಸ್ ಅನ್ನು ಮಾಡಿದ್ದಾರೆ. ಈ ಒಂದು ರೀಸನ್ನಿಂದ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ ಅನ್ನೋದು ಮೋತಿಲಾಲ್ ಒಸ್ವಾಲ್ನ ವ್ಯೂ ಆಗಿರುತ್ತೆ. ಹಾಗೆ 2700 ಟಾರ್ಗೆಟ್ ಪ್ರೈಸನ್ನು ಮೋತಿಲಾಲ್ ಒಸ್ವಾಲ್ ಏಂಜಲ್ ಒನ್ನಲ್ಲಿ ಕೊಡ್ತಾ ಇದ್ದಾರೆ. ಆಮ್ಕ್ಯೂರ್ ಫಾರ್ಮಾನಲ್ಲಿ ಕೂಡ ಬೆಳಿಗ್ಗೆ ಒಳ್ಳೆ ಒಂದು ಗೇನ್ಸ್ ಇತ್ತು, ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆಮ್ಕ್ಯೂರ್ ಫಾರ್ಮಾ sanofi ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು sanofi ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಓರಲ್ ಆಂಟಿ ಡಯಾಬಿಟಿಕ್ ಮೆಡಿಸಿನ್ಸ್ಗಳನ್ನು ಭಾರತದಲ್ಲಿ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ರೀಸನ್ನಿಂದ ಆಮ್ಕ್ಯೂರ್ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಆಮ್ಕ್ಯೂರ್ ಫಾರ್ಮಾ ಒಳ್ಳೆ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಎರಡು ಫಾರ್ಮಾ ಕಂಪನಿಗಳ ಪಾರ್ಟ್ನರ್ಶಿಪ್ ಎರಡು ಕಂಪನಿಗಳಿಗೆ ಪಾಸಿಟಿವ್ ಆಗ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಕೂಡ ಆಗಿರುತ್ತೆ. ಸ್ಟೆರ್ಲೈಟ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 4-5 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿದೆ. ಇವರು ಮಹಾರಾಷ್ಟ್ರದ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಗೇನ್ಸ್ ಕಾಣಿಸ್ತಿದೆ. ಸೋನಾ BLW ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇವರು ಚೈನೀಸ್ ಕಂಪನಿ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಿದ್ದಾರೆ. BYD ಅನ್ನುವಂಥ ಕಂಪನಿಗಳಿಗೆ ಪಾರ್ಟ್ಸನ್ನು ಸಪ್ಲೈ ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ. ಹಾಗೆ ಚೈನಾನಲ್ಲಿ ಒಂದು ಪ್ಲಾಂಟನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥ ಒಂದು ರಿಪೋರ್ಟ್ಸ್ ಇದೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಈ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಕಡೆಯಿಂದ ಕ್ಲಾರಿಫಿಕೇಶನ್ಸ್ ಬರಬೇಕಾಗುತ್ತೆ. ಕ್ಲಾರಿಫಿಕೇಶನ್ಸ್ ಬಂದರೆ ಸ್ಟಾಕ್ ಇನ್ನಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಅವರೇನಾದರೂ ಈ ಒಂದು ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ಟಾಕ್ನಲ್ಲಿ ಕರೆಕ್ಷನ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಪತಂಜಲಿ ಫುಡ್ನ ಬೋರ್ಡ್ ಬೋನಸ್ಗೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. 2:1 ರೇಷೋನಲ್ಲಿ ಬೋನಸ್ ಇಶ್ಯೂ ಆಗುತ್ತೆ. ನಿಮ್ಮ ಹತ್ರ ಪತಂಜಲಿ ಫುಡ್ನ 1 ಶೇರ್ ಇದ್ದರೆ ಇನ್ನು ಅಡಿಷನಲ್ 2 ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಇನ್ನಷ್ಟೇ ಅವರು ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡಬೇಕಾಗಿದೆ. ಸ್ಮಾರ್ಟ್ ವರ್ಕ್ಸ್ ಕೋವರ್ಕಿಂಗ್ ಸ್ಪೇಸಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹407, ಬಟ್ 436 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 7% ಲಿಸ್ಟಿಂಗ್ ಗೇನ್ನೊಂದಿಗೆ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಮೂವ್ ನೋಡೋದಕ್ಕೆ ಸಿಕ್ಕಿದೆ. 470 ಹೈಯನ್ನು ಕಂಪನಿ ಟಚ್ ಮಾಡಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. 445 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ತೊಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಆಂಥಮ್ ಬಯೋಸೈನ್ಸಸ್ನಲ್ಲಿ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ₹150 ಪ್ರೀಮಿಯಂ ಇದೆ. QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿತ್ತು. 25ರಿಂದ 27% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.